ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 76, ಪುಟ ಸಂಖ್ಯೆ 437. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ರಾತ್ರಿ ಅಲ್ಪಾವಧಿಯ ರಾತ್ರಿ ಎನಿಸುತ್ತಿತ್ತು. ಚಂದ್ರ ತೀವ್ರಗತಿಯಲ್ಲಿ ಚಲಿಸುತ್ತಿದ್ದ. ಅವನು ಪ್ರತಿಯೊಂದು ಕ್ಷಣವನ್ನು ಒಂದೊಂದಾಗಿ ಕೈಯಿಂದ ಕಿತ್ತು ಆಚೆ ಇಡುತ್ತಿರುವಂತೆ ಅನಿಸುತ್ತಿತ್ತು. ರಾತ್ರಿ ಹಾಗೆಯೇ ಮುಗಿಯದೆ ಮುಂದುವರಿಯಲಿ. ಸೂರ್ಯನು ಉದಯಿಸುವುದೇ ಬೇಡ, ಗುರುದೇವರು ದೇಹತ್ಯಾಗ ಮಾಡುವುದೇ ಬೇಡವೆಂದು ಅನಿಸುತ್ತಿತ್ತು. ರಾತ್ರಿ ಕಳೆಯುತ್ತಾ ಹೋದಂತೆ ನನ್ನೊಳಗಿನ ಕತ್ತಲು ನಿಧಾನವಾಗಿ ಹಿಂದೆ ಸರಿದಂತೆ ಅನುಭವವಾಗುತ್ತಿತ್ತು. ಮನಸ್ಸಿನ ಆಳದಿಂದ ಭಾವನೆ ಬರಲಾರಂಭಿಸಿತು. ನಾನು ಏನು ಯೋಚಿಸುತ್ತಿರುವೆನೋ ಅವುಗಳು ಕೇವಲ ನನ್ನ ವಿಚಾರಗಳು. ಗುರುದೇವರು ಏನು ಹೇಳುತ್ತಾರೋ ಅದು ಅವರ ಆಜ್ಞೆ. ಅವರ ಆಜ್ಞೆ ಪರಮ ಶ್ರೇಷ್ಠವಾದದ್ದು. ಈಗ ಅವರ ಆಜ್ಞಾನುಸಾರವೇ ಎಲ್ಲ ನಡೆಯಬೇಕು. ಸೂರ್ಯೋದಯವೂ ಆಗಬೇಕು, ಗುರುದೇವರ ದೇಹತ್ಯಾಗವೂ ನಡೆಯಬೇಕು. ಹಾಗೆ ನಾನು ಗುರುದೇವರು ಹೋದ ಮೇಲೆ ಕಾರ್ಯಗಳನ್ನು ಮಾಡಬೇಕು. ಅವರು ಯಾವತ್ತೂ ಸಾಯಲು ಸಾಧ್ಯವಿಲ್ಲ. ಯಾವುದು ಸಾಯುತ್ತದೆಯೋ ಅದು ಶರೀರ ಮಾತ್ರ. ಆದರೆ ಆತ್ಮ ಅಮರ, ಅದು ನನ್ನೊಂದಿಗೆ ಇದೆ. ಗುರುದೇವರು ಕಾರ್ಯದ ರೂಪದಲ್ಲಿ ಜೀವಂತವಾಗಿದ್ದಾರೆ. ನಾನು ನನ್ನ ಜೀವನವಿಡೀ ಗುರುದೇವರ ಕಾರ್ಯವನ್ನು ಮಾಡಲು ನಿಶ್ಚಯಿಸಿದೆ. ಗುರುದೇವರ ಕಾರ್ಯವನ್ನು ಮಾಡುತ್ತಾ ಗುರುದೇವರೊಂದಿಗೆ ಅವರ ಕಾರ್ಯದ ಮೂಲಕ ಒಂದಾಗಿರಲು ಇಚ್ಛಿಸಿದೆ. ಸಮಯ ಅದರ ಗತಿಯಲ್ಲೇ ಕಳೆಯುತ್ತಾ ಸಾಗುತ್ತಿತ್ತು. ನಿಧಾನವಾಗಿ ಸೂರ್ಯೋದಯದ ಸಮಯ ಸಮೀಪಿಸುತ್ತಿತ್ತು. ಸೂರ್ಯೋದಯ ಪೂರ್ವದ ಪ್ರಕಾಶ ಕಾಣಲಾರಂಭಿಸಿತು. ನಾನು ರಾತ್ರಿಯಿಡೀ ಜಾಗರಣೆಯಲ್ಲಿದ್ದೆ. ಗುರುದೇವರು ಈಗ ಎದ್ದರು. ಸೂರ್ಯ ಉದಯಿಸುವುದರಲ್ಲಿತ್ತು. ಗುರುದೇವರು ಸಂಕೇತ ಮೂಲಕ ಕರೆದರು. ನಾನು ಅವರ ಕಾಲುಗಳಿಗೆ ತಲೆಬಾಗಿದೆ. ಗುರುದೇವರು ಮೌನವಾಗಿ ನಗುತ್ತಾ ಹೇಳಿದರು, ಈಗ ನನ್ನನ್ನು ಪ್ರಸನ್ನತೆಯಿಂದ ಬೀಳ್ಕೊಡು. ನಾನು ನನ್ನ ಜೀವನದಲ್ಲಿ ಏನು ಪಡೆಯಬೇಕೆಂದು ಇಚ್ಛಿಸಿದೆನೋ ಅದನ್ನೆಲ್ಲ ಪಡೆದಿರುವೆ. ಕೇವಲ ಧ್ಯಾನ ಸಾಧನೆಯಿಂದ ನೀನು ಈ ಎಲ್ಲವನ್ನು ಪಡೆಯುವೆ. ಈ ಧ್ಯಾನ ಸಾಧನೆಯನ್ನು ನೀನು ಯಾವತ್ತೂ ಬಿಡಬೇಡ. ಈ ಧ್ಯಾನ ಸಾಧನೆ ಒಂದು ಸಾಮೂಹಿಕ ಶಕ್ತಿಯಾಗಿರುವ ಕಾರಣ ಅದು ನಿನ್ನ ಕೊನೆಯ ಉಸಿರಿರುವವರೆಗೂ ಸಹಾಯ ಮಾಡುತ್ತದೆ. ಈಗ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವ ಸೂರ್ಯದೇವನಿಗೆ ನಮಸ್ಕರಿಸಿ ಅದಕ್ಕೆ ಬೆನ್ನು ಹಾಕಿ ಆ ಎತ್ತರದ ಕಲ್ಲು ಹಾಸಿಗೆ ಮೇಲೆ ಕುಳಿತು ಧ್ಯಾನ ಮಾಡು. ನಾನು ಹೋಗಿ ಆ ಎತ್ತರದ ಕಲ್ಲಿನ ಮೇಲೆ ಕುಳಿತೆ. ಗುರುದೇವರು ನನ್ನ ಎದುರು ಕುಳಿತರು. ಆ ನಂತರ ಏನು ನಡೆಯಿತೋ ಅದು ಅತಿ ದಿವ್ಯ ಅನುಭೂತಿಯಾಗಿತ್ತು. ಅದನ್ನು ಕೇವಲ ಅನುಭವಿಸಬಹುದೇ ಹೊರತು ಶಬ್ದಗಳಲ್ಲಿ ಬರೆಯಲು ಸಾಧ್ಯವಿಲ್ಲ. ಅವರ ಸಹಸ್ರಾರ ಚಕ್ರದಿಂದ ಚೈತನ್ಯದ ಒಂದು ಪ್ರವಾಹ ಹೊರಬಂತು. ಹಾಗೆಯೇ ಅದು ನನ್ನ ಸಹಸ್ರಾರದ ಮೇಲೆ ಸುರಿಯಲಾರಂಭಿಸಿತು. ನಾನು ಸೂರ್ಯೋದಯದ ದೃಶ್ಯವನ್ನು ನೋಡುತ್ತಿದ್ದ ಅನುಭವವನ್ನು ಪಡೆದೆ. ಆ ದಿನ ಸೂರ್ಯ ಪಶ್ಚಿಮ ದಿಕ್ಕಿನಿಂದ ಉದಯಿಸಿದ್ದನ್ನು ನೋಡಿದೆ. ಗುರುದೇವರ ಶರೀರ ಕಾಣಿಸುತ್ತಲೇ ಇರಲಿಲ್ಲ. ದೊಡ್ಡದಾದ ಚಿನ್ನದಂತಹ ಪ್ರಕಾಶದ ಶಕ್ತಿಯ ಪುಂಜ ಸೂರ್ಯೋದಯವೆಂಬಂತೆ ಅಲ್ಲಿತ್ತು. ಆ ಸೂರ್ಯನ ಸಾವಿರಾರು ಕಿರಣಗಳ ವೃಷ್ಟಿ ನನ್ನ ಮೇಲೆ ಸುರಿಯುತ್ತಿತ್ತು. ನನ್ನೊಳಗೆ ಚೈತನ್ಯ ತುಂಬಿಕೊಳ್ಳುತ್ತಿತ್ತು. ನನ್ನ ರೋಮರೋಮವು ಜಾಗೃತಗೊಳ್ಳುತ್ತಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಎದುರಿನ ಬೆಳಕಿನ ವಲಯ ಇನ್ನಷ್ಟು ಪ್ರಕಾಶಮಾನವಾಗಿ ದೊಡ್ಡದಾಗುತ್ತಾ ಹೋಯಿತು. ಆ ಪ್ರಕಾಶವಾದ ಬೆಳಕಿನ ಪುಂಜದಲ್ಲಿ ನನ್ನ ಅಸ್ತಿತ್ವ ಕಳೆದು ಹೋಯಿತು. ನಿಧಾನವಾಗಿ ಎಲ್ಲವೂ ಪ್ರಕಾಶಮಯವಾಗಿ ಬಿಟ್ಟಿತ್ತು. ಒಂದು ಅಭೂತಪೂರ್ವ ಸ್ಫೂರ್ತಿಯ ಅನುಭವ ಉಂಟಾಯಿತು.
ಮಿಂಚು ಹೊಳೆದಂತೆ ಅನುಭವವಾಯಿತು. ಅದರ ನಂತರ ನನ್ನ ಚೈತನ್ಯ ಮಾಯವಾಗಿ ನಾನು ದೇಹಭಾವವಿಲ್ಲದ ಸ್ಥಿತಿಗೆ ಹೋಗಿಬಿಟ್ಟಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಕಣ್ಣು ಬಿಟ್ಟಾಗ ಗುರುದೇವರು ನನ್ನ ಕೆಳಗೆ ಕುಳಿತು ನನಗೆ ನಮಸ್ಕರಿಸುತ್ತಿದ್ದರು. ಮೊದಲು ನಾನು ನನ್ನ ಹಿಂದೆ ಇರುವ ಸೂರ್ಯನಿಗೆ ಅವರು ನಮಸ್ಕರಿಸುತ್ತಿರುವಂತೆ ಭಾವಿಸಿದೆ. ಆದರೆ ಈಗ ಸೂರ್ಯ ಮೇಲೇರಿ ನನ್ನ ಮೇಲೆ ಇದ್ದ. ಗುರುದೇವರು ಹೇಳಿದರು, ಗುರುದೇವ, ನಿಮ್ಮ ಕಾರ್ಯವನ್ನು ಮಾಡುವ ಸೌಭಾಗ್ಯ ನನಗೆ ನೀಡಿದ್ದೀರಿ. ಇದಕ್ಕಾಗಿ ತಮಗೆ ಹೃದಯದಿಂದ ಆಭಾರಿಯಾಗಿದ್ದೇನೆ. ಪುನಃ ಇನ್ನೊಮ್ಮೆ ನಮಸ್ಕಾರ ಮಾಡಿ ದೇಹತ್ಯಾಗ ಮಾಡಿಬಿಟ್ಟರು. ಅವರು ನನ್ನನ್ನು ಗುರುದೇವ ಎಂದು ಏಕೆ ಸಂಬೋಧಿಸಿ ಕರೆದಿದ್ದರು? ಹೀಗೆ ಏಕೆ ಮಾಡಿದರು? ಹಾಗಿದ್ದರೆ ನಾನು ಯಾರು? ಇದ್ಯಾವುದೂ ನನಗೆ ಅರ್ಥವಾಗಲಿಲ್ಲ. ನಾನು ಯಾರು ಎಂಬುದನ್ನು ತಿಳಿಯಲು ಪ್ರಯತ್ನಿಸಿದಾಗ ಒಂದು ಶೂನ್ಯ ಸ್ಥಿತಿ ನಿರ್ಮಿತವಾಯಿತು. ನಾನು ಆ ಶೂನ್ಯದಿಂದ ನಿಧಾನವಾಗಿ ಹೊರಬಂದೆ. ಗುರುದೇವರ ದೇಹವನ್ನು ಒಳ್ಳೆಯ ರೀತಿಯಲ್ಲಿ ಮಲಗಿಸಿದೆ. ಅವರಿಗೆ ನಮಸ್ಕರಿಸಿ ಮುಂದಿನ ತಯಾರಿಯನ್ನು ಮಾಡಲಾರಂಭಿಸಿದೆ. ನಾನು ಆಸುಪಾಸಿನಿಂದ ಕಟ್ಟಿಗೆ ತುಂಡುಗಳನ್ನು ಆರಿಸಿ ಒಟ್ಟು ಹಾಕಿ ಗುರುದೇವರಿಗಾಗಿ ಕಟ್ಟಿಗೆಗಳ ಒಂದು ಆಸನವನ್ನು ತಯಾರಿಸಿದೆ. ಅಲ್ಲದೆ ಒಳ್ಳೆಯ ಭಾವನೆಯೊಂದಿಗೆ ಆ ಕಟ್ಟಿಗೆಗಳಿಗೂ ನಮಸ್ಕರಿಸಿದೆ. ನಿಮಗೆ ನನ್ನ ಗುರುದೇವರೊಂದಿಗೆ ಮಹಾಯಾತ್ರೆ ಮಾಡುವ ಸೌಭಾಗ್ಯ ದೊರೆತಿದೆ. ನಿಮಗೆಲ್ಲ ಗುರುದೇವರ ಸಾನ್ನಿಧ್ಯ ದೊರೆಯುತ್ತಿದೆಯಲ್ಲ. ನೀವೆಲ್ಲ ಎಷ್ಟು ಭಾಗ್ಯವಂತರು. ಇದನ್ನೆಲ್ಲ ಮುಗಿಸಿದಾಗ ಮಧ್ಯಾಹ್ನವಾಯಿತು. ಶಿಖರದ ಪಕ್ಕದಲ್ಲೇ ಹರಿಯುತ್ತಿದ್ದ ಜರಿಯಿಂದ ಬಿದಿರಿನ ತುಂಡುಗಳಲ್ಲಿ ನೀರನ್ನು ತಂದು ಗುರುದೇವರ ಸ್ನಾನ ಮಾಡಿಸಿದೆ. ಅವರು ತುಂಬ ಶಾಂತರಾಗಿ ಕಾಣುತ್ತಿದ್ದರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಏಳುತ್ತಾರೆಂದು ಅನಿಸುತ್ತಿತ್ತು. ಅರಣ್ಯದಲ್ಲಿದ್ದ ಹೂಗಳನ್ನು ತಂದು ಅವರ ಪಾದಗಳ ಮೇಲೆ ಇಟ್ಟೆ. ಆನಂತರ ನಮಸ್ಕರಿಸಿ ಪ್ರಾರ್ಥಿಸಿದೆ. ಗುರುದೇವ, ಶರೀರದಲ್ಲಿ ನೀವೇ ನನ್ನ ಗುರುದೇವರು. ನಿಮ್ಮ ಇಚ್ಛೆಯಂತೆ ನಾನು ಕಾರ್ಯ ಮಾಡಲು ನನಗೆ ಆಶೀರ್ವಾದವನ್ನು ನೀಡಿ. ನಾನು ಎದ್ದು ಗುರುದೇವರ ಶರೀರವನ್ನು ಚಿತೆಯ ಮೇಲೆ ಇರಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಗುರುದೇವರ ದರ್ಶನ ಮಾಡಿ ಅವರ ಮೇಲೆ ಕಟ್ಟಿಗೆಗಳನ್ನು ಜೋಡಿಸಿಟ್ಟೆ. 2 ಬಿದಿರು ತುಂಡುಗಳನ್ನು ಉಜ್ಜಿ ಬೆಂಕಿಯ ಕಿಡಿಯನ್ನು ತಯಾರಿಸಿದೆ. ಒಣ ಹುಲ್ಲುಗಳನ್ನು ಕಿಡಿಗೆ ತಾಗಿಸಿ ಹುಲ್ಲುಗಳಿಂದ ಅಗ್ನಿಯನ್ನು ತಯಾರಿಸಿ ಚಿತೆಯನ್ನು ಹೊತ್ತಿಸಲು ಬಹಳ ಕಷ್ಟಪಟ್ಟೆ. ಸೂರ್ಯಾಸ್ತವಾಗಬಹುದೆಂದು ಹೆದರಿ ಕಾರ್ಯವನ್ನು ಮುಂದುವರಿಸಿದೆ. ಇವತ್ತು ಯಾಕೋ ಅಗ್ನಿಯು ಹೊತ್ತಿಕೊಳ್ಳಲು ಇಷ್ಟಪಡದಂತಿತ್ತು. ಸೂರ್ಯಾಸ್ತಕ್ಕೆ ಮುಂಚೆಯೇ ಅವರ ದಹನ ಸಂಸ್ಕಾರ ಮುಗಿಯಬೇಕೆಂದು ಗುರುದೇವರು ಆಜ್ಞೆ ನೀಡಿದ್ದರು. ಈಗ ಸೂರ್ಯ ಮುಳುಗಲು ಪ್ರಾರಂಭವಾಗಿ ಸೂರ್ಯಾಸ್ತಕ್ಕೆ ಮುಂಚೆ ಹಗುರವಾದ ಗಾಳಿ ಬೀಸಲಾರಂಭಿಸಿತು. ಈ ಗಾಳಿಯಿಂದ ಅಗ್ನಿಯನ್ನು ಪ್ರಜ್ವಲಗೊಳಿಸುವ ಕಾರ್ಯವು ಯಶಸ್ವಿಯಾಯಿತು. ಚಿತೆಯು ಉರಿಯುತ್ತಲೇ ಇತ್ತು. ನನ್ನ ಗುರುದೇವರ ಶರೀರ ಪಂಚಭೂತಗಳಲ್ಲಿ ವಿಲೀನಗೊಳ್ಳುತ್ತಿತ್ತು. ನಾನು ಸೂರ್ಯದೇವನಿಗೆ ನಮಸ್ಕರಿಸಿ ಸೂರ್ಯನಲ್ಲಿ ಗುರುದೇವರ ದರ್ಶನವನ್ನು ಪಡೆದೆ. ಅಲ್ಲಿ ಅವರು ಪ್ರಸನ್ನ ಮುದ್ರೆಯಲ್ಲಿದ್ದರು. ತುಂಬ ಶಾಂತವಾಗಿರುವಂತೆ ಕಂಡರು. ನಿಧಾನವಾಗಿ ಕತ್ತಲಾಗುತ್ತಿತ್ತು. ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತಾಗ ಧ್ಯಾನ ಸ್ಥಿತಿಯನ್ನು ನಾನು ನನಗರಿವಿಲ್ಲದೆಯೇ ತಲುಪಿದ್ದೆ. ಗುರುದೇವರು ನನಗೆ ನೀಡಿದ ರುದ್ರಾಕ್ಷಿ ಮಾಲೆ ನನ್ನ ಕೈಯಲ್ಲಿತ್ತು. ಅದರಲ್ಲಿ 2 ರುದ್ರಾಕ್ಷಿ ಹಾಗೂ 2 ಸ್ಫಟಿಕ ಮಣಿಗಳಿದ್ದವು. ಆಗ ಆ ಮಣಿಗಳೇ ನನ್ನ ಸಂಪೂರ್ಣ ಆಧಾರವಾಗಿದ್ದವು. ಗುರುದೇವರ ಇಚ್ಛೆಯಂತೆ ಅವರ ಗುರುದೇವರ ದಹನ ಸಂಸ್ಕಾರವೆಲ್ಲಿ ನಡೆದಿತ್ತೋ ಅದೇ ಕಲ್ಲು ಹಾಸಿಗೆ ಮೇಲೆ ದಹನ ಸಂಸ್ಕಾರ ಮಾಡಿದ್ದೆ. ಇಡೀ ರಾತ್ರಿ ಕಳೆದು ಹೋಯಿತು. ಬೆಳಗ್ಗೆ ನಾನು ಪುನಃ ಆ ಶಿಖರದ ಬಳಿ ಹರಿಯುತ್ತಿದ್ದ ಜರಿಯ ಬಳಿ ಹೋಗಿ ತುಂಬ ಹೊತ್ತು ಸ್ನಾನ ಮಾಡಿದೆ. ಈಗ ನನಗೆ ಎಲ್ಲೂ ಹೋಗುವ ಅವಶ್ಯಕತೆ ಇರಲಿಲ್ಲ. ಯಾರನ್ನು ತಲುಪಬೇಕಾಗಿರಲಿಲ್ಲ. ನನಗೆ ವಿಚಾರಗಳು ಬರಲಾರಂಭಿಸಿದವು. ಈ ಶರೀರ ಒಂದು ಧರ್ಮಶಾಲೆ ಇದ್ದಂತೆ. ಇಲ್ಲಿ ಆತ್ಮವು ಸ್ವಲ್ಪ ಅವಧಿಯವರೆಗೆ ತಂಗಿ ಸಮಯ ಕಳೆಯಲು ಬರುತ್ತದೆ. ಆನಂತರ ತನ್ನ ಮನೆಗೆ ಹಿಂತಿರುಗುತ್ತದೆ. ಯಾವ ಆತ್ಮವು ಪೂರ್ಣತ್ವವನ್ನು ಪಡೆಯುತ್ತದೆಯೋ ಅದು ಬಹಳ ಪ್ರಸನ್ನಗೊಂಡು ಪುನಃ ತನ್ನ ಮನೆಗೆ ಹಿಂತಿರುಗುತ್ತದೆ. ಅದಕ್ಕೆ ಮೃತ್ಯುವಿನ ಭಯವಿರುವುದಿಲ್ಲ. ಮೃತ್ಯುವಿನ ಮೂಲಕ ತನ್ನ ಮನೆಯನ್ನು ತಲುಪಲು ಅವಕಾಶ ಸಿಕ್ಕುತ್ತಿದೆ ಎಂದು ಅದಕ್ಕೆ ಸಂತಸವಾಗುತ್ತದೆ. ಹಾಗಾಗಿ ಅದಕ್ಕೆ ಮೃತ್ಯುವಿನ ಭಯವಿರುವುದಿಲ್ಲ. ಈಗಲೂ ಸುತ್ತಮುತ್ತಲೂ ಗುರುದೇವರ ಉಪಸ್ಥಿತಿಯನ್ನು ಅನುಭವಿಸುತ್ತಿದ್ದೆ.
ಮೃತ್ಯು ಹೊಂದಿದ ಮೇಲೆ 3 ದಿನಗಳವರೆಗೆ ಆತ್ಮವು ಆ ವಾತಾವರಣದಲ್ಲೇ ಇರುತ್ತದೆ ಎಂದು ಹೇಳುತ್ತಾರೆ. ಶರೀರದ ವಾತಾವರಣದಿಂದ ಹೊರಬರಲು ಆತ್ಮಕ್ಕೆ 3 ದಿನಗಳು ಬೇಕಾಗುತ್ತದೆ. ಇದೇ ಕಾರಣವಿರಬೇಕು. ಈಗಲೂ ಗುರುದೇವರು ಇಲ್ಲೇ ನನ್ನ ಪಕ್ಕದಲ್ಲೇ ಮಲಗಿಕೊಂಡಿದ್ದಾರೆಂದು ಅನಿಸುತ್ತಿತ್ತು. ಅವರ ಉಪಸ್ಥಿತಿಯನ್ನು ಇನ್ನೂ ಅನುಭವಿಸುತ್ತಿದ್ದೆ. ನಾನು ತುಂಬ ಹೊತ್ತು ಸ್ನಾನ ಮಾಡಿದೆ. ಸೂರ್ಯ ಉದಯಿಸಿದಾಗ ಬೊಗಸೆಯಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿದೆ. ಹಾಗೆ ಗುರುದೇವರ ಆತ್ಮಕ್ಕಾಗಿ ಅವರ ಆತ್ಮವು ಮೋಕ್ಷದ ಮಾರ್ಗದಲ್ಲಿ ಸುಲಭವಾಗಿ ಮುಂದೆ ಸಾಗಲಿ ಎಂದು ಪ್ರಾರ್ಥಿಸಿದೆ. ನಾನು ಜರಿಯಿಂದ ಈಚೆ ಬಂದೆ. ನನ್ನ ಸೊಂಟದಲ್ಲಿ ಒಂದು ಬಳ್ಳಿಯನ್ನು ಸುತ್ತಿಕೊಂಡಿದ್ದೆ. ಅದನ್ನು ಕಳಚಿದೆ. ಆ ಹಗ್ಗದಂತೆ ಕಟ್ಟಿಕೊಂಡಿದ್ದ ಬಳ್ಳಿಗೆ 2 ವಸ್ತ್ರರೂಪಿ ಎಲೆಗಳನ್ನು ಸಿಕ್ಕಿಸಿಕೊಂಡಿದ್ದೆ. ಕಳೆದ 2-3 ದಿನಗಳಲ್ಲಿ ಅದು ಒಣಗಿಬಿಟ್ಟಿತ್ತು. ನಾನು ಅವುಗಳನ್ನು ವಸ್ತ್ರದ ರೂಪದಲ್ಲಿ ಧರಿಸುತ್ತಿದ್ದೆ. ಈಗ ಅವುಗಳನ್ನು ತೆಗೆದುಹಾಕಿದೆ. ಗುರುದೇವರು ದಯಪಾಲಿಸಿದ ರುದ್ರಾಕ್ಷಿ ಹಾಗೂ ಸ್ಫಟಿಕ ಮಣಿಗಳ ಮಾಲೆಯನ್ನು ಕುತ್ತಿಗೆಗೆ ಹಾಕಿಕೊಂಡು ಆ ಜರಿಯ ದಡದಲ್ಲಿ ಕುಳಿತು ನಿರ್ವಸ್ತ್ರನಾಗಿ ಧ್ಯಾನ ಮಾಡಲು ಕುಳಿತೆ. ಈಗ ಎಲ್ಲವೂ ಹಗುರವೆನಿಸಲಾರಂಭಿಸಿತು. ಗುರುದೇವರ ಶರೀರದ ಆರೈಕೆ ಮಾಡಿಕೊಂಡಿದ್ದುದರಿಂದ ನನ್ನ ಶರೀರವನ್ನು ನಿರ್ಲಕ್ಷಿಸಿದ್ದೆ. ನನ್ನ ಕಾಲಿನ ಹೆಬ್ಬೆರಳು ಈಗ ವಾಸಿಯಾಗಿದ್ದರೂ ಸ್ವಲ್ಪ ಊದಿಕೊಂಡೇ ಇತ್ತು. ನಾನು ಧ್ಯಾನ ಮಾಡಲು ಕುಳಿತಾಗ ಅದೇ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಗುರುದೇವರು ಏಕೆ ನನ್ನನ್ನು ಗುರುದೇವ ಎಂದು ಸಂಬೋಧಿಸಿದ್ದರು? ನಾನು ಯಾರು? ಈ ಪ್ರಶ್ನೆಗಳು ಬಾರಿ ಬಾರಿ ನನ್ನೊಳಗೆ ಮೂಡುತ್ತಲೇ ಇದ್ದವು. ನಾನು ಗುರುದೇವರಿಗೆ ಪ್ರಾರ್ಥಿಸಿ, ನೀವು ನನಗೆ ನಮಸ್ಕರಿಸಿ ನನ್ನನ್ನು ಗುರುದೇವ ಎಂದು ಸಂಬೋಧಿಸಿ ನನ್ನೊಳಗೆ ಒಗಟೊಂದನ್ನು ಸೃಷ್ಟಿಸಿರುವಿರಿ. ಆದ್ದರಿಂದ ಈ ಒಗಟನ್ನು ನೀವೇ ಬಿಡಿಸಿ ಹೇಳಬೇಕೆಂದು ಬೇಡಿಕೊಂಡೆ. ಅಷ್ಟರಲ್ಲಿ ನನ್ನ ಗುರುದೇವರು ಈ ರೀತಿಯಾಗಿ ನನಗೆ ಮಾರ್ಗದರ್ಶನ ನೀಡುತ್ತಾ ವಿವರಿಸಿದಂತೆ ಭಾಸವಾಯಿತು. ಅದನ್ನು ನಾನು ನನ್ನ ಗುರುದೇವರಿಗೆ ಮಾಡಿದೆ. ಯಾಕೆಂದರೆ ನಾನು ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದೆ. ಹಾಗಾಗಿ ನನಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಯಾವುದೇ ಅಂತರವಿರಲಿಲ್ಲ. ಮುಂದೆ ನಾನು ನನ್ನ ಗುರುದೇವರ ಸಾನ್ನಿಧ್ಯಕ್ಕೆ ಬಂದೆ. ನನ್ನ ಗುರುದೇವರ ಸಾನ್ನಿಧ್ಯದಲ್ಲಿ ಲಕ್ಷಾಂತರ ಜಾಗೃತಗೊಂಡ ಆತ್ಮಗಳ ಸಾಮೂಹಿಕತೆಯು ನನಗೆ ಲಭ್ಯವಾಯಿತು. ಆ ಜಾಗೃತಗೊಂಡ ಆತ್ಮಗಳ ಸನ್ನಿಧಿಯಲ್ಲಿ ನನ್ನ ಆತ್ಮಕ್ಕೂ ಜಾಗೃತಗೊಳ್ಳಲು ಪ್ರೇರಣೆ ಸಿಕ್ಕಿತು. ಯಾವಾಗ ನನ್ನ ಆತ್ಮ ಜಾಗೃತಗೊಂಡಿತೋ ಆಗ ನನ್ನ ಗುರುದೇವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಸಾಮಾನ್ಯನಂತೆ ಕಾಣಿಸುವ ವ್ಯಕ್ತಿಯಾದರೂ ಅವರಲ್ಲಿ ಸಾಮೂಹಿಕ ಆತ್ಮಗಳ ಅಸಾಮಾನ್ಯ ಶಕ್ತಿ ಅಡಗಿದೆ ಎಂದು ನನಗೆ ಅರ್ಥವಾಯಿತು. ಯಾವ ಶಕ್ತಿ ಅಡಗಿದೆ ಎಂದುಕೊಂಡಿದೆಯೋ ಅದನ್ನು ಅನುಭವಿಸಬಹುದೇ ಹೊರತು ನೋಡಲು ಸಾಧ್ಯವಿಲ್ಲ. ಗುರುವಿನ ಮೇಲೆ ನಂಬಿಕೆಯನ್ನು ಹೊಂದಿಕೊಂಡು ಈ ಶಕ್ತಿಯ ಅನುಭವ ಪಡೆಯಬಹುದು. ನೋಡುವುದು ಶರೀರದ ಭಾವ, ಆದರೆ ನಂಬಿಕೆ ವಿಶ್ವಾಸಗಳು ಆತ್ಮದ ಭಾವವಾಗಿದೆ. ಈ ನಂಬಿಕೆಯು ಪವಿತ್ರ ಮತ್ತು ನಿರ್ಮಲ ಭಾವದಿಂದ ಉಂಟಾಗಬೇಕು. ನಂಬಿಕೆಯುಂಟಾಗಲು ಶರೀರದ ಅವಶ್ಯಕತೆ ಇಲ್ಲ. ಅಂದರೆ ನಂಬಿಕೆ ಶಾರೀರಿಕ ಸ್ತರದಲ್ಲಿ ಆಗುವಂತಹದ್ದಲ್ಲ. ಶಾರೀರಿಕ ಸ್ತರದಲ್ಲಿ ಗಹನತೆ ಹಾಗೂ ಸಮಗ್ರತೆ ಇರುವುದಿಲ್ಲ. ಆತ್ಮವನ್ನು ಆತ್ಮದ ಮೂಲಕ ಅರಿಯಬೇಕು. ಆತ್ಮಗಳ ನಡುವೆ ಉಂಟಾಗುವ ನಂಬಿಕೆಯಿಂದ ಮಾತ್ರ ಆ ಆತ್ಮದಲ್ಲಿ ಅಡಗಿರುವ ಸಾಮೂಹಿಕ ಶಕ್ತಿಯನ್ನು ಅರಿಯಬಹುದು. ಆತ್ಮ ಏಕಾಂಗಿಯಾಗಿರುತ್ತದೆ. ಪರಮಾತ್ಮ ಆತ್ಮಗಳ ವಿಶಾಲ ಸಾಮೂಹಿಕತೆಯಾಗಿರುತ್ತಾನೆ. ಆತ್ಮವು ಈ ಪರಮಾತ್ಮನ ವಿಶಾಲ ಸಾಮೂಹಿಕತೆಯಲ್ಲಿ ವಿಲೀನಗೊಂಡಾಗ ಅದಕ್ಕೆ ಯಾವುದೇ ಪ್ರತ್ಯೇಕ ಭಾವವಿರುವುದಿಲ್ಲ. ಆತ್ಮವು ತನ್ನ ಶಾರೀರಿಕ ಭಾವದಿಂದ ಮುಕ್ತಗೊಂಡಾಗ ಇದು ಉಂಟಾಗುತ್ತದೆ. ನಂತರ ಪರಮಾತ್ಮನು ಆ ಆತ್ಮದ ಮಾಧ್ಯಮದಲ್ಲಿ ಪ್ರತಿಬಿಂಬಿತವಾಗುತ್ತಾನೆ. ಆಗ ಪರಮಾತ್ಮನನ್ನು ಆ ಒಂದು ಆತ್ಮದ ಸಾನ್ನಿಧ್ಯದಲ್ಲೇ ಅನುಭವಿಸಬಹುದು. ಆದ್ದರಿಂದ ಅಂತಹ ಪವಿತ್ರ ಆತ್ಮವನ್ನು ಗುರು ಎಂದು ಕರೆಯುತ್ತಾರೆ. ಗುರು ಶರೀರದಲ್ಲಿದ್ದರೂ ಶರೀರದಲ್ಲಿರದವನು. ಅವನಿಗೆ ಸ್ವಯಂ ಆಗಿ ಶರೀರದ ಯಾವುದೇ ಗತಿವಿಧಿಯನ್ನು ನಡೆಸಲು ಆಗುವುದಿಲ್ಲ. ಹಾಗೆಯೇ ತನ್ನದೇ ಆದ ಯಾವುದೇ ಅಸ್ತಿತ್ವವೂ ಇರುವುದಿಲ್ಲ. ಅವನು ಪರಮಾತ್ಮಮಯವಾಗಿ ಬಿಟ್ಟಿರುತ್ತಾನೆ.
ಪರಮಾತ್ಮನು ಅವನ ಮಾಧ್ಯಮದ ಮೂಲಕ ಸಂಕೇತಗಳನ್ನು ಕೊಡುತ್ತಿರುತ್ತಾನೆ. ಅವನು ಪರಮಾತ್ಮನ ಮಾಧ್ಯಮವಾಗುತ್ತಾನೆ. ಪರಮಾತ್ಮನು ಯಾವಾಗಲೂ ಅಂತಹ ಶುದ್ಧ ಮಾಧ್ಯಮಗಳ ಮೂಲಕ ಈ ಭೂಮಿಯಲ್ಲಿ ಅವತರಿಸುತ್ತಿರುತ್ತಾನೆ. ಅವನ ಗತಿವಿಧಿಗಳ ಅರ್ಥ ನಮಗೆ ಆಗುವುದಿಲ್ಲವೇಕೆಂದರೆ ಅವನ ಕರ್ತೃತ್ವವು ಉನ್ನತ ಸ್ತರದಲ್ಲಿ ನಡೆಯುತ್ತಿರುತ್ತದೆ. ಮುಂದೆ ಉಂಟಾಗಬಹುದಾದ ಪ್ರಭಾವ ಆ ಗತಿವಿಧಿಗಳಲ್ಲಿರುತ್ತವೆ. ಆ ಮಾಧ್ಯಮಗಳು ಭವಿಷ್ಯದ ಬಗ್ಗೆ ಸಂಕೇತಗಳನ್ನು ನೀಡುತ್ತಿರುತ್ತವೆ. ಹಾಗಾಗಿ ಗುರು ಎಂಬುದು ಒಂದು ತತ್ವ. ಯಾವ ಶರೀರವು ತನ್ನ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆಯೋ ಅದನ್ನು ಶರೀರವೆಂದು ಅರ್ಥೈಸುವುದು ಸರಿಯಲ್ಲ. ಅದು ಶರೀರದ ಸೋಗು ಹಾಕಿಕೊಂಡು ಇರುತ್ತದೆಯಷ್ಟೆ. ಗುರು ಶರೀರವಲ್ಲ, ಆತ್ಮಗಳ ಬಹುದೊಡ್ಡ ಸಾಮೂಹಿಕತೆ ಅದಾಗಿದೆ. ಅದನ್ನು ಗುರುತತ್ವ ಎಂದು ಕರೆಯುತ್ತಾರೆ. ಅಂತಹ ಮಹಾತ್ಮನ ಶರೀರದಲ್ಲಿ ಎಷ್ಟೊಂದು ಶರೀರಗಳು ವಿಲೀನಗೊಂಡಿವೆ ಎಂದರೆ ಅವರ ಉಸಿರಾಟದಲ್ಲಿನ ಒಂದೊಂದು ಉಸಿರಿನಲ್ಲೂ ಸಾಮೂಹಿಕ ಶಕ್ತಿಯ ಅನುಭವವಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.